ನಿರ್ದೇಶಿಸಿದ ಕೆಡಿ ಸಿನಿಮಾದ ಸರ್ಸೆ ಸೆರಗ ಸರ್ಸೆ ಹಾಡು ಇತ್ತೀಚೆಗಷ್ಟೇ ಬಿಡುಗಡೆಯಾಯಿತು. ಕನ್ನಡದಲ್ಲಿ ಮಾತ್ರವಲ್ಲದೆ ಹಿಂದಿ ಸೇರಿದಂತೆ ಇನ್ನು ಹಲವಾರು ಭಾಷೆಗಳಲ್ಲಿ ಸಿನಿಮಾದ ಹಾಡು ಬಿಡುಗಡೆಯಾಗಿದೆ. ಆದರೆ ಈ ಹಾಡಿನ ಸಾಹಿತ್ಯ ತೀರಾ ಅಶ್ಲೀಲವಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ದೆಹಲಿ, ಮುಂಬೈ ನಗರಗಳಲ್ಲಿ ಹಾಡಿನ ವಿರುದ್ಧ ನಿರ್ದೇಶಕ ಪ್ರೇಮ್ ಸೇರಿದಂತೆ ಚಿತ್ರತಂಡದ ಇತರೆ ಸದಸ್ಯರ ವಿರುದ್ಧ ದೂರುಗಳು ದಾಖಲಾಗಿವೆ. ಇದೀಗ ಪ್ರೇಮ್ ಪತ್ನಿ ರಕ್ಷಿತಾ ಅವರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಕೆಡಿ ಸಿನಿಮಾದ ಹಾಡು ಸರಿ ಅಂತ ಹೇಳ್ತಾ ಇಲ್ಲ ಎಂದು ಹೇಳುತ್ತಲೇ ತಮ್ಮ ಪತಿ ನಿರ್ದೇಶಕ ಪ್ರೇಮ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪರಭಾಷೆ ಹಾಡುಗಳ ಉದಾಹರಣೆ ನೀಡಿರುವ ರಕ್ಷಿತಾ ಪ್ರೇಮ್, ನೂರಾರು ಹಾಡುಗಳು ಚಿತ್ರರಂಗದಲ್ಲಿ ಬಂದಿವೆ. ಒಂದು ಸಿನಿಮಾದಲ್ಲಂತೂ ಇಡೀ ಸಿನಿಮಾನಲ್ಲಿಯೇ ಮಾತನಾಡಲಾಗಿದೆ. ಆದರೆ ಅದೆಲ್ಲವನ್ನ ಬಿಟ್ಟು ಇದೀಗ ಒಂದು ಹಾಡನ್ನ ದೊಡ್ಡ ಸುದ್ದಿ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಈ ಒಂದು ಹಾಡನ್ನ ಇರಿಸಿಕೊಂಡು ಪ್ರೇಮನ್ನ ದೂಷಿಸಲಾಗ್ತಾ ಇದೆ. ಅವರು ಹಿಂದೆ ಮಾಡಿರುವಂತಹ ಸಿನಿಮಾ, ಬರೆದಿರುವ ಹಾಡುಗಳನ್ನ ನಿರ್ಲಕ್ಷಿಸಲಾಗ್ತಾ ಇದೆ. ಅಲ್ಲದೆ ಹಿಂದಿನ ಅವರ ಕೆಲಸದ ಬಗ್ಗೆಯೂ ಟೀಕೆ ಮಾಡಲಾಗ್ತಾ ಇದೆ. ಅವರ ಸಿನಿಮಾ ಮತ್ತು ಪ್ರಚಾರ ಶೈಲಿಯನ್ನ ಗಿಮಿಕ್ ಎಂದು ಕರೆಯಲಾಗ್ತಾ ಇದೆ. ಕೆಲವು ಸಿನಿಮಾ ಸರಿಯಾಗಿ ಪ್ರದರ್ಶನ ಕಾಣಲಿಲ್ಲ ಎಂದ ಮಾತ್ರಕ್ಕೆ ಅವರು ಕೆಟ್ಟ ನಿರ್ದೇಶಕ ಎಂದಲ್ಲ. ನಿಮಗೆ ಅವರನ್ನ ಪ್ರಶ್ನೆ ಮಾಡುವ, ಟೀಕೆ ಮಾಡುವ ಹಕ್ಕು ಖಂಡಿತ ಇದೆ. ಆದರೆ ಅವರನ್ನ ನಿಂದಿಸುವ ಹಕ್ಕು ಯಾರಿಗೂ ಇಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.